ಇವತ್ತು ನಾನು ನಿಮ್ಗೊಂದು ಸಖತ್ ಇಂಟ್ರೆಸ್ಟಿಂಗ್ ಮತ್ತು ಕಲರ್ಫುಲ್ ನ್ಯೂಸ್ ತಂದಿದ್ದೇನೆ. ಬೆಂಗಳೂರಿನ ಉತ್ತರಹಳ್ಳಿ ಕಡೆ ಇತ್ತೀಚೆಗೆ ಯಾರಾದ್ರೂ ಹೋಗಿದ್ರಾ? ಅಲ್ಲಿ ಒಂದೇ ಸಮನೆ ನುಗ್ಗಲು ಅಬ್ಬಬ್ಬಾ ಸಾವಿರಾರು ಜನ ಒಟ್ಟಿಗೆ ಸೇರಿದ್ರು. ದೂರದಿಂದ ನೋಡೋರ್ಗೆ ಅಯ್ಯೋ ಇಲ್ಲೇನಾದ್ರೂ ಬಿಗ್ ಬಜೆಟ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆಯಾ ಅಥವಾ ಯಾರಾದ್ರೂ ಸೂಪರ್ ಸ್ಟಾರ್ ಮೂವಿ ಪ್ರೀ ರಿಲೀಸ್ ಇವೆಂಟ್ ಇದೆಯಾ ಅನ್ನೋ ಡೌಟ್ ಬರೋದು ಗ್ಯಾರಂಟಿ. ಆದ್ರೆ ಇಲ್ಲಿ ನಡೀತಾ ಇದ್ದದ್ದು ಯಾವುದೋ ಮೂವಿ ಶೂಟಿಂಗ್ ಅಲ್ಲ, ಬದಲಿಗೆ ಕಳೆದ ಒಂದು ದಶಕದಿಂದ ಅಂದ್ರೆ ಬರೋಬ್ಬರಿ 10 ವರ್ಷಗಳಿಂದ ಕನ್ಸ್ಟ್ರಕ್ಷನ್ ಹಾಗೂ ಇಂಟೀರಿಯರ್ ಡಿಸೈನ್ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪು ಮೂಡಿಸಿರುವ ಟ್ರಸ್ಟ್ನೆಸ್ಟ್ ಹೋಮ್ ಸಂಸ್ಥೆಯ ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ ಮತ್ತು ನಿರ್ಮಾಣ್ ಇಂಟೀರಿಯರ್ ಶುಭ ಉದ್ಘಾಟನಾ ಸಮಾರಂಭ. ಈ ಸಮಾರಂಭಕ್ಕೆ ಸ್ಯಾಂಡಲ್ವುಡ್ ನ ದಿಗ್ಗಜರು, ಜನಪ್ರಿಯ ನಟರು ಮತ್ತು ಜನಪ್ರತಿನಿಧಿಗಳು ಹರಿದು ಬಂದಿದ್ರು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಗ್ರಾಂಡ್ ಇವೆಂಟ್ ನ ಕಂಪ್ಲೀಟ್ ಹೈಲೈಟ್ಸ್, ಇಲ್ಲಿ ಯಾರ್ಯಾರು ಬಂದಿದ್ರು ಮತ್ತು ಈ ಎಕ್ಸ್ಪೀರಿಯನ್ಸ್ ಸೆಂಟರ್ ನ ವಿಶೇಷತೆ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಉತ್ತರಹಳ್ಳಿಯ ಜೆಪಿ ಪ್ಲಾಜಾದಲ್ಲಿ ನಡೆದ ಈ ಅದ್ದೂರಿ ಉದ್ಘಾಟನಾ ಸಮಾರಂಭಕ್ಕೆ ಸ್ಯಾಂಡಲ್ವುಡ್ ಕಡೆಯಿಂದ ಸಖತ್ ಮೆರುಗು ಸಿಕ್ತು. ನಿಮ್ಮೆಲ್ಲರ ನೆಚ್ಚಿನ ನಟ ಕಾಮಿಡಿ ಕಿಂಗ್ ಶರಣ್, ಹ್ಯಾಂಡ್ಸಮ್ ಹೀರೋ ಶ್ರೀನಗರ ಕಿಟ್ಟಿ, ಕಾಮಿಡಿ ನಟ ಶಿವರಾಜ್ ಕೆಆರ್ ಪೇಟೆ ಹಾಗೂ ಲಹರಿ ಆಡಿಯೋದ ಲಹರಿ ವೇಲು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಅಷ್ಟೇ ಅಲ್ಲದೆ ಸ್ಥಳೀಯ ಶಾಸಕರಾದ ಎಂ ಕೃಷ್ಣಪ್ಪ ಅವರು ಕೂಡ ಆಗಮಿಸಿ ದೀಪ ಬೆಳಗಿಸುವ ಮೂಲಕ ಸಂಸ್ಥೆಯ ಹೊಸ ಹೆಜ್ಜೆಗೆ ಶುಭ ಹಾರೈಸಿದ್ರು. ನೆಚ್ಚಿನ ನಟರನ್ನ ಹತ್ತಿರದಿಂದ ನೋಡೋಕೆ ಅಭಿಮಾನಿಗಳು ಸಾಲು ಸಾಲಾಗಿ ನಿಂತಿದ್ರು. ಪ್ರತಿಯೊಬ್ಬ ಸ್ಟಾರ್ ಆಗಮಿಸಿದಾಗಲೂ ಜನರ ಚಪ್ಪಾಳೆ, ಶಿಳ್ಳೆ, ಕೇಕೆಗಳು ಮುಗಿಲು ಮುಟ್ಟುತ್ತಿದ್ವು. ಸಂತೋಷ್, ಟ್ರಸ್ಟ್ನೆಸ್ಟ್ ಕಂಪ್ನಿ ಇವತ್ತು ಲಾಂಚ್ ಮಾಡ್ತಾ ಇದೀವಿ ಇವತ್ತು. ಸೊ ಟ್ರಸ್ಟ್ನೆಸ್ಟ್ ಅಂದ್ರೆ ಏನಂದ್ರೆ ನಂಬಿಕೆಯ ಗೋಡು ಟ್ರಸ್ಟ್ನೆಸ್. ಸೊ ನಾವ್ ಯಾವ್ದಕ್ಕೆ ನಮ್ಮನ್ನ ಪ್ರಿಫರ್ ಮಾಡಿ ಅಂತ ಹೇಳ್ತಾ ಇದೀವಿ ಅಂದ್ರೆ, ಸೊ ನಮ್ಮಲ್ಲಿ ಡಿಸೈನ್ ಇಂಜಿನಿಯರ್ಸ್ ಆಗಿರ್ಬೋದು, ಕ್ವಾಲಿಫೈಡ್ ಇಂಜಿನಿಯರ್ಸ್ ಆಗಿರ್ಬೋದು, ಮತ್ತೆ ಮೆಟೀರಿಯಲ್ ಯೂಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲದನ್ನು ಸೊ ನಾವು ಇನ್ಹೌಸ್ ಮಾಡ್ತಾ ಇದೀವಿ. ಅಂಡ್ ದೆನ್ ಬೇರೆ ಕಂಪ್ನಿಗಳಿಗಿಂತ ನಾವ್ ಯಾಕೆ ವಿಭಿನ್ನ ಅಂತಂದ್ರೆ, ಸೊ ಬೇರೆ ಕಂಪ್ನಿಗಳು ನಿಮ್ಗೆ ಕ್ಲೈಂಟ್ಸ್ ಇಂದ ಪ್ರಾಜೆಕ್ಟ್ ತಗೊಂಡು ಬೇರೆ ಕಾಂಟ್ರಾಕ್ಟರ್ಸ್ಗೆ ಔಟ್ಸೋರ್ಸ್ ಕೊಡ್ತಾರೆ. ಸೊ ನಾವು ಟ್ರಸ್ಟ್ನೆಸ್ಟ್ ಅವ್ರು ಆ ತರ ಮಾಡಲ್ಲ. ಸೊ ನಮ್ ಪ್ರತಿಯೊಂದು ಎಲ್ಲ ಇನ್ಹೌಸ್ ಇಂದ, ಸೊ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಪ್ರತಿಯೊಂದು ಇಂಟೀರಿಯರ್ಸ್ ಇಂದ ಹಿಡಿದು ಮೆಟೀರಿಯಲ್ ವೈಸ್ ಪ್ರತಿಯೊಂದು ಇನ್ಹೌಸ್ ಇರೋದ್ರಿಂದ ಸೊ ನಮ್ ಟ್ರಸ್ಟೆಸ್ಟ್ ಕಂಪ್ನಿನ ನಂಬೋದು ನೀವು. ಸೊ ಇವತ್ತು ಟ್ರಸ್ಟೆಸ್ಟ್ ವತಿಯಿಂದ ಇಲ್ಲಿ ಲೋಕಲ್ MLAs, MPs ಸೊ ಎಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಪ್ರತಿಯೊಬ್ರು ಬಂದು ನಮ್ಮ ಟ್ರಸ್ಟೆಸ್ ನ ಆರಾಮಾಗಿ ಚಾಯ್ಸ್ ಮಾಡಬಹುದು. ಥ್ಯಾಂಕ್ ಯು. ಪಾಪ್ಕಾರ್ನ್ ತಿನ್ನುತ್ತಾ ಮನೆ ಡಿಸೈನ್ ನೋಡೋ ಹಾಗೆ ಸಂತೋಷ್ ಅವರು ತುಂಬಾ ಸರಳವಾಗಿ ತಮ್ಮ 10 ವರ್ಷದ ಪಯಣವನ್ನ ಹಂಚಿಕೊಂಡ್ರು ಅಲ್ವಾ? ನಿಜಕ್ಕೂ ಒಂದು ಸಂಸ್ಥೆ 10 ವರ್ಷ ನಂಬಿಕೆ ಉಳಿಸಿಕೊಂಡು ಬೆಳೆಯೋದು ಅಂದ್ರೆ ಸಣ್ಣ ಮಾತಲ್ಲ. ಇದಾದ ನಂತರ ನಮ್ಮ ನೆಚ್ಚಿನ ನಟ ಶರಣ್ ಅವರು ಮೈಕ್ ಹಿಡಿದಾಗ ವಾತಾವರಣವೇ ಕಂಪ್ಲೀಟ್ ಚೇಂಜ್ ಆಯ್ತು. ಅವರ ಮಾತುಗಳಲ್ಲಿದ್ದ ಆ ನಿರರ್ಗಳತೆ ಮತ್ತು ಹಾಸ್ಯ ಪ್ರಜ್ಞೆ ಜನರನ್ನ ರಂಜಿಸಿತು. ಈ ಜವಾಬ್ದಾರಿ ಬರೀ ಬಿಸ್ನೆಸ್ ಮಾತ್ರ ಅಲ್ಲ, ಇದು ಜವಾಬ್ದಾರಿ ಆಗುತ್ತೆ. ಈ ಜವಾಬ್ದಾರಿಯನ್ನು ಬಹಳ ಸಮರ್ಪಕವಾಗಿ ಹೊರುವಂಥ ಗಟ್ಟಿ ತೋಳುಗಳನ್ನ ನೋಡಿದೆ ಇಲ್ಲಿ, ಟ್ರಸ್ಟ್ಫುಲ್ ತೋಳುಗಳನ್ನ ನೋಡಿದೆ ಇಲ್ಲಿ. ಸೊ ಹೀಗಾಗಿ ಈಗ ಆಲ್ರೆಡಿ ಅವರು ಒಂದು 30-35 ಪ್ರಾಜೆಕ್ಟ್ಸ್ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಅದು ಯಶಸ್ವಿ ಆಗಿದ್ದಕ್ಕೆ ನೋಡಿ ಮುಂದೆ ಇನ್ನೊಂದು ಹೆಜ್ಜೆ ಇಡಲಿಕ್ಕೆ ಕಾರಣವಾಗಿದ್ದು. ಅದಷ್ಟು ಜನರ ಬೆಸ್ಟ್ ವಿಶಸ್ ನಿಮ್ಮ ಮೇಲಿದೆ. ಇನ್ನು ಮುಂದೆ ಬರುವಂಥ ಒಂದು ಸಾವಿರಾರು ಮನೆಗಳಲ್ಲಿ, ಲಕ್ಷಾಂತರ ಮನೆಗಳಿಗೆ ಈ ತಂಡದಿಂದ ಆಗಲಿ ಅಂತ ನನ್ನ ವಿಶೇಷ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್, ನಿಮಗೆಲ್ಲ ಎಂಟೈರ್ ಟೀಮ್ ಕೊಡುವಂಥ. ವಾವ್, ಶರಣ್ ಸರ್ ಹೇಳಿದ್ದು 100ಕ್ಕೆ 100 ಸತ್ಯ ಅಲ್ವಾ ಸ್ನೇಹಿತರೆ? ಸ್ವಂತ ಮನೆ ಕಟ್ಟೋರು ಅಂದ್ರೆ ಬರೀ ಇಟ್ಟಿಗೆ ಸಿಮೆಂಟ್ ಅಷ್ಟೇ ಅಲ್ಲ, ಅದರ ಹಿಂದೆ ಎಷ್ಟೋ ವರ್ಷಗಳ ಶ್ರಮ ಮತ್ತು ಕನಸಿರುತ್ತೆ. ಇಂತಹ ಕನಸಿಗೆ ಒಳ್ಳೆ ಇಂಟೀರಿಯರ್ ಡಿಸೈನ್ ಸಿಕ್ಕರೆ ಆ ಮನೆಯ ಸೌಂದರ್ಯವೇ ಬೇರೆ. ಆನಂತರ ಶಾಸಕರಾದ ಎಂ ಕೃಷ್ಣಪ್ಪ ಅವರು ಸಂಸ್ಥೆಯ ಬೆಳವಣಿಗೆಯನ್ನ ಮೆಚ್ಚಿ ಶುಭ ಹಾರೈಸಿದ್ರು. ಅಂದ್ರೆ ನಂಬಿಕೆ ಅಂದ್ರೆ ಗಿರೀಶ್ ಬಹಳ ಅತ್ಯುತ್ತಮವಾಗಿ ಇವತ್ತಿನ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೆಲಸ ಮಾಡುವಾಗ ಅವ್ರಿಗೆ ಸಮಯದ ಅಭಾವ, ಅದರಲ್ಲಿ ನಂಬಿಕೆ ಇರೋರಿಗೆ ಕನ್ಸ್ಟ್ರಕ್ಷನ್ ಕೊಡಬೇಕು ಅಂತ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ. ಅವರ ಅಭಿಪ್ರಾಯಕ್ಕೆ ತಕ್ಕಂಗೆ ಗಿರೀಶ್ ಅವರು ಏನು ಇವತ್ತಿನ ದಿನ ಯಾರು ನೀವು ಮಾನಸಿಕವಾಗಿ ಒತ್ತಡ ತಗೊಂಬೇಡಿ ಮನೆ ಕಟ್ಟೋದಿಕ್ಕೆ, ಏನು ಫೌಂಡೇಶನಿಂದ ಹಿಡಿದು ಕಂಪ್ಲೀಟ್ ಮಾಡಿ ಇಂಟೀರಿಯರ್ ಮಾಡಿ ಕೀಯನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಗಿರೀಶ್ ಅಂಡ್ ಕಂಪನಿಯವರು ಮಾಡ್ತಾ ಇದ್ದಾರೆ. ನಂಬಿಕೆ ಅಂತಂದರೆ ಕನ್ಸ್ಟ್ರಕ್ಷನಲ್ಲಿ ಗಿರೀಶ್ ಅಂತ ಭಾಳ ಒಳ್ಳೆ ಪ್ರಸಿದ್ಧವಾಗಿ 10 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ.
ಕಮರ್ಷಿಯಲ್ ಪ್ಲೇಸನ್ನು ಮಾಡ್ತಿದ್ದಾರೆ, ರೆಸಿಡೆನ್ಷಿಯಲ್ಲು ಮಾಡ್ತಿದ್ದಾರೆ, ವಿಲ್ಲಾನು ಮಾಡ್ತಿದ್ದಾರೆ. ದಯವಿಟ್ಟು ಗಿರೀಶ್ ಅವರು ಏನು ಅವರ ಕನಸಿದೆ ನೆನೆಸಾಗಲಿ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಎತ್ತರಕ್ಕೆ ಬೆಳೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸ್ನೇಹಿತರೆ, ಬರೀ ಗಣ್ಯರ ಭೇಟಿ ಅಷ್ಟೇ ಅಲ್ಲ, ಈ ಎಕ್ಸ್ಪೀರಿಯನ್ಸ್ ಸೆಂಟರ್ ನ ಒಳಗಡೆ ಹೋದ್ರೆ ನಿಮ್ಗೊಂದು ಹೊಸ ಪ್ರಪಂಚವೇ ಎದುರಾಗುತ್ತೆ. ನಿಮ್ಮ ಮನೆಗೆ ಲಿವಿಂಗ್ ರೂಮ್ ಹೇಗಿರಬೇಕು, ಮಾಡ್ಯುಲರ್ ಕಿಚನ್ ಡಿಸೈನರ್ ಹೇಗಿದ್ರೆ ಚೆನ್ನಾಗಿರುತ್ತೆ, ಬೆಡ್ರೂಮ್ ಗೆ ಯಾವ ರೀತಿಯ ಲೈಟಿಂಗ್ ಮತ್ತು ವುಡ್ ವರ್ಕ್ ಸೂಟ್ ಆಗುತ್ತೆ, ಹೀಗೆ ಪ್ರತಿಯೊಂದನ್ನು ನೀವು ಕಣ್ಣಾರೆ ನೋಡಿ ಸ್ಪರ್ಶಿಸಿ ಅನುಭವಿಸಬಹುದು. ಸಾಮಾನ್ಯವಾಗಿ ಮನೆ ಕಟ್ಟುವಾಗ ಅಥವಾ ಇಂಟೀರಿಯರ್ ಮಾಡುವಾಗ ಕ್ಯಾಟಲಾಗ್ ನೋಡಿ ಸೆಲೆಕ್ಟ್ ಮಾಡೋದು ಕಷ್ಟ, ಆದ್ರೆ ಇಲ್ಲಿ ರಿಯಲ್ ಟೈಮ್ ಮಾದರಿಯನ್ನೇ ಸೆಟ್ ಮಾಡಿದ್ದಾರೆ. ಇದರಿಂದ ನಿಮಗೊಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಮಾಡರ್ನ್, ಕ್ಲಾಸಿಕ್, ಮಿನಿಮಲಿಸ್ಟಿಕ್ ಹೀಗೆ ಎಲ್ಲಾ ರೀತಿಯ ಡಿಸೈನ್ ಲಭ್ಯವಿದೆ. ಸೊ ಫ್ರೆಂಡ್ಸ್, ನೀವು ಕೂಡ ಹೊಸ ಮನೆ ಕಟ್ಟೋ ಪ್ಲಾನ್ ನಲ್ಲಿದ್ದೀರಾ ಅಥವಾ ನಿಮ್ಮ ಹಳೆಯ ಮನೆಗೆ ಹೊಸ ಲುಕ್ ಕೊಟ್ಟು ಇಂಟೀರಿಯರ್ ಮಾಡಿಸಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಗಾದ್ರೆ ಖಂಡಿತವಾಗಿಯೂ ಒಮ್ಮೆ ಉತ್ತರಹಳ್ಳಿಯಲ್ಲಿರುವ ಈ ಹೊಸ ಟ್ರಸ್ಟ್ ನೆಸ್ಟ್ ಹೋಮ್ಸ್ ಮತ್ತು ನಿರ್ಮಾಣ್ ಇಂಟೀರಿಯರ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ವಿಸಿಟ್ ಕೊಡಿ. ಅಲ್ಲಿನ ಎಕ್ಸ್ಪರ್ಟ್ ಡಿಸೈನರ್ಗಳು ನಿಮ್ಮ ಬಜೆಟ್ಗೆ ತಕ್ಕಂತೆ ಬೆಸ್ಟ್ ಐಡಿಯಾಗಳನ್ನ ಕೊಡ್ತಾರೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣವೇ ಲೈಕ್ ಮಾಡಿ, ನಿಮ್ಮ ಮನೆ ಕಟ್ಟೋ ಪ್ಲಾನ್ ನಲ್ಲಿರೋ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೇನೆ ನಿಮ್ಮ ಕನಸಿನ ಮನೆ ಹೇಗಿರಬೇಕು ಅನ್ನೋ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಹೆಚ್ಚಿನ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.